ಸೊ ಹಾಯ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. 1.5 ತಿಂಗಳಾದಮೇಲೆ ವೀಡಿಯೋನ ನಾನು ಇವತ್ತು ಮಾಡ್ತಾ ಇದ್ದೀನಿ. ಯಾಕಂದರೆ ಮಾಡಬೇಕು ಅಂದ್ಕೊಳ್ತಿದ್ದೆ. ಸೊ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ಯಾಕಂದರೆ ಪಾಪು ಕಡೆ ಗಮನ ತುಂಬ ಕೊಡ್ತಾ ಇದ್ದೀನಿ ನಾನು. ತುಂಬ ಜಾಸ್ತಿ ಅವಳ ಕಡೆ ಆಟ ಆಡಿಸೋದು ಅದೇನೇ ಆಗ್ತಾಯಿದೆ. ಆ್ಯಂಡ್ ಅವಳು ಕೂಡ ಇವಾಗ ಜಾಸ್ತಿ ಮಲಗೋದಿಲ್ಲ. ಸೊ ಆಲ್ಮೋಸ್ಟ್ ಒನ್ ಟೈಮ್ ಏನೋ ಮಲಗ್ತಾಳೆ. ಸೊ ಹಾಗಾಗಿ ವೀಡಿಯೋಸ್ ಎಲ್ಲ ಮಾಡೋಕ್ಕಾಗ್ತಾ ಇರಲಿಲ್ಲ ನನಗೆ. ಆ್ಯಂಡ್ ವಿಡಿಯೋ ಮಾಡಿ ಹಾಕೋದ್ರಿಂದ ನನಗೆ ಮೈಂಡ್ ಏನೋ ಫ್ರೆಶ್ ಅನಿಸುತ್ತೆ. ಯೂಟ್ಯೂಬಿಗೆ ಹಾಕಿದ್ರೆ ಆಗಿರ್ಬೋದು, ಇನ್ಸ್ಟಾಗ್ರಾಮಿಗೆ ಹಾಕಿದರೆ ಏನೋ ಒಂಥರ ಆ್ಯಕ್ಟಿವ್ ಇದ್ದೀನಿ ನಾನು ಅಂತ ಅನ್ಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಸ್ಟಾಪ್ ಮಾಡೋದು ಬೇಡ, ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತಿಂದ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಗುರು ಪೌರ್ಣಮಿ ಇದೆ. ಸೊ ಹಾಗಾಗಿ ಬೆಳಗ್ಗೆ ಎಲ್ಲ ಮನೇಲಿ ಪೂಜೆ ಎಲ್ಲ ಮುಗ್ದಿದೆ. ಆ್ಯಂಡ್ ಇವತ್ತು ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ನಾನು ಪೂಜೆ ಕೊಟ್ಟಿದ್ದೆ ಇಲ್ಲಿ ಗಣಪತಿ ದೇವಸ್ಥಾನದಲ್ಲಿ. ಸೊ ಲಾಸ್ಟ್ ಟೈಮ್ ಕೂಡ ಕೊಟ್ಟಿದ್ದೆ. 12:30 ಹೋದರೂ ಪೂಜೆ ಇನ್ನೂ ಸ್ಟಾರ್ಟ್ ಮಾಡಿದ್ರು ಆವಾಗ ತಾನೆ. ಸೊ ಬರೋ ಅಷ್ಟೊತ್ತಿಗೆ ಮುಗಿಯೋ ಅಷ್ಟೊತ್ತಿಗೆ 3 ಗಂಟೆ ಏನಾಗುತ್ತೆ. ಸೊ ಲಾಸ್ಟ್ ಟೈಮ್ ಅಂದರೆ ವಿಕ್ಕಿ ಅವ್ರು ಇದ್ದರು ನನ್ನ ಜೊತೆಗೆ. ಇವತ್ತು ಅವ್ರದ್ದು ಆಫೀಸ್ ಇರೋದ್ರಿಂದ ಅವ್ರಿಗೆ ಬರೋಕ್ಕಾಗಲ್ಲ. ಹಾಗಾಗಿ ನಾನೇ ಹೋಗೋಣ ಮಧ್ಯಾಹ್ನ 2:30 ಟೈಮಿಗೆ ಹೋದರೆ ಪೂಜೆ ಎಲ್ಲ ಸ್ವಲ್ಪ ಲಾಸ್ಟಿಗೆ ಪೂಜೆ ಎಲ್ಲ ಮುಗಿಯೋದಕ್ಕೆ ಬಂದಿರುತ್ತೆ. ಆ್ಯಂಡ್ ಪ್ರಸಾದ ಇಸ್ಕೊಂಬಂದ್ರೆ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಸೊ ಯಾಕಂದರೆ ಅಲ್ಲಿ ಹೋಗಿ ಕೂತ್ಕೊಂಡ್ರೆ ಇವಳು ಸುಮ್ಮನೆ ಇರೋದೇ ಇಲ್ಲ. ಅದಕ್ಕೆ ಹೋಗಿ ಪೂಜೆಗೆ ಪ್ರಸಾದ ಒಂದು ಇಸ್ಕೊಂಡು ಬಂದರೆ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಸೊ ಹೀಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು, ಕಮೆಂಟ್ ಮಾಡೋದನ್ನು ಮರಿಬೇಡಿ, ಓಕೆನಾ? ಸೊ ಪಾಪು ಇವಾಗ ಮಲ್ಕೊಂಡಿದ್ದಾಳೆ. ಇವತ್ತಿನ ದಿನ ಹೇಗಿರುತ್ತೆ ಅಂತ ಹೇಳಿಬಿಟ್ಟು ನಿಮಗೆ ವ್ಲಾಗ್ ಮೂಲಕ ತೋರಿಸ್ತೀನಿ. ಥ್ಯಾಂಕ್ ಯು. ನೋಡಿ ಮಲ್ಕೊಂಡಿದ್ದಾಳೆ. ಇವಾಗ ತಾನೇ ಮಲಗಿಸಿದ್ದೀನಿ. ಎದ್ಬಿಟ್ಟ ಮೇಲೆ ಸ್ನಾನ ಮಾಡಿಸಿದ್ರೆ ಆಯಿತು ಅಂದ್ಕೊಂಡಿನಿ. ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಉಪ್ಪಿಟ್ಟು ಮಾಡಿದ್ದೆ. ಸೊ ಅದನ್ನು ತುಂಬ ಇಷ್ಟಪಟ್ಟು ಉಪ್ಪಿಟ್ಟು ತಿಂತಾಳೆ. ಸೊ ಅವಾಗ ಮಾಡ್ತಾ ಇರ್ತೀನಿ ಈ ನಡುವೆ ನಾನು. ಆ್ಯಂಡ್ ಅವಳ ಜೊತೆಗೆ ಆಟ ಆಡ್ತಿದ್ದೆ. ಇದೇ ನೋಡ್ತೇವೆ. ಆ್ಯಂಡ್ ಸಂಜೆ ದೇವಸ್ಥಾನಕ್ಕೆ ಹೋಗಿದ್ದೆ. ಸತ್ಯನಾರಾಯಣ ಸ್ವಾಮಿ ಪೂಜೆ ಕೊಟ್ಟಿದ್ದೆ ಅಂತ ಹೇಳಿದ್ನಲ್ಲ. ಸೊ ಪ್ರಸಾದ ಇಸ್ಕೊಂಬಂದ್ರೆ ಆಯಿತು ಅಂತ ಹೇಳಿಬಿಟ್ಟು ಹೋಗಿದ್ದೆ. ಮಧ್ಯಾಹ್ನ ಹೋದ್ವಿ. ಸೊ ಆಲ್ರೆಡಿ ಕ್ಲೋಸ್ ಮಾಡಿಬಿಟ್ಟಿದ್ರು. ಹಾಗಾಗಿ ಸಂಜೆ 5 ಗಂಟೆ ಮೇಲೆ ಹೋಗಿದ್ದೆ. ಸೊ ಪೂಜೆ ಎಲ್ಲ ಚೆನ್ನಾಗಿ ಮಾಡಿದರು. ಆ್ಯಂಡ್ ಅಲ್ಲೇ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಪ್ರಸಾದ ಎಲ್ಲ ಇಸ್ಕೊಂಡು ಅವಳನ್ನ ಪದನ ಸ್ವಲ್ಪ ಆಟ ಆಡೋಕ್ಕೆಲ್ಲ ಅಲ್ಲಿ ತುಂಬ ಚೆನ್ನಾಗಿದೆ. ತುಂಬ ದೊಡ್ಡದಿದೆ ದೇವಸ್ಥಾನ ಎಲ್ಲ ಆಚೆ ಕಡೆಗೆಲ್ಲ. ಸೊ ನೋಡಿ ಪ್ರಸಾದ ಕೊಟ್ಟಿದ್ರು, ಇಸ್ಕೊಂಡು ಅವಳಿಗೂ ಅಲ್ಲೇ ಒಂದು ಸ್ವಲ್ಪ ತಿನ್ನಿಸ್ಕೊಂಡು ಅವಳು ಇದೇ ಥರ ಆಟ ಆಡ್ತಿರ್ತಾಳೆ. ಅಲ್ಲಿ ತುಂಬ ದೊಡ್ಡದಿದೆ, ಜಾಗ ಎಲ್ಲ ತುಂಬ ಚೆನ್ನಾಗಿದೆ. ಸೊ ಹಾಗಾಗಿ ಅವಳಿಗೆಲ್ಲ ಆಟ ಆಡೋದಕ್ಕೆ ಬಿಟ್ಟು ನಾನು ಅಲ್ಲೇ ಒಂದು ಸ್ವಲ್ಪ ಹೊತ್ತು ಸಂಜೆ ಕತ್ಲಾಗೋ ತನಕ ಟೈಮ್ನ ಸ್ಪೆಂಡ್ ಮಾಡಿ ಮನೆಗೆ ವಾಪಸ್ಸು ಕರ್ಕೊಂಬಂದೆ. ಹೀಗಿತ್ತು ನನ್ನ ದಿನ. ಸೊ ಮತ್ತೆ ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋ ಜೊತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.